ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ. ಎಲ್ಲರೂ ಏನಂತಾರ, ನೀವೆಲ್ಲ ಅರ್ಧಕ್ಕೆ ಮುಗಿಸ್ತೀರಿ ಅಂತ. ಆದರೆ ಒಂದು ಹೆಣ್ಣು ನಿತ್ಯ ನವೀನ ಕತೆ ನಾನು 385ನೇ ಎಪಿಸೋಡ್ವರೆಗೂ ಬಂದಿದ್ದೀನಿ. ಅಂದರೆ ಒಂದು ವರ್ಷಕ್ಕೆ 365 ದಿನ ಇರ್ತಾವೆ. ನಾನು ಒಂದು ವರ್ಷಕ್ಕೆ 382 ದಿನ ಅಷ್ಟು ನಿಮಗೆ ಕತೆನ ಮಾಡಿ ಹಾಕಿದ್ದೀನಿ. ಸೊ ಇದನ್ನು ಇವತ್ತು ಎಂಡಾಗುತ್ತೋ ಅಥವಾ ನಾಳೆನೇ ಕೊನೆಯ ಅಧ್ಯಾಯ ಆಗುತ್ತೆ. ಯಾಕೆ ಮುಗಿಸ್ತೀರಾ ಅಂತೀರಾ? ಅಂದರೆ ನಾನು ನಿಜ ಜೀವನದ ಕತೆ ಮಾಡ್ತಾ ಇದ್ದೆ. ಈಗ ಸಂಕ್ರಾಂತಿ ಹಬ್ಬ ನಡೀತಾ ಇದೆ ಲಕ್ಷ್ಮಿ ಲೈಫ್ ಒಳಗೆ, ಅವಾಗಿಂದು ಸಿಚುವೇಶನ್ನು. ಅದಾದಮೇಲೆ ಅವಳು ಜೀವನದಲ್ಲಿ ಒಂದು ಖುಷಿ ಕಾಣ್ತಾಳೆ. ಅಲ್ಲಿಂದ ಅವಳ ಲೈಫು ಇದಾಗುತ್ತೆ. ಅಂದರೆ ಅವಳೀಗ ಇದೇ ಸ್ಟೇಜಲ್ಲಿ ಇದ್ದಾಳೆ. ಮತ್ತು ಮುಂದಿನ ಕತೆ ನಾನು ಹೆಂಗೆ ಹೇಳಕ್ಕೆ ಬರ್ತೈತೆ ಹೇಳಿ. ಅವಳ ಮಕ್ಕಳಿಗೆ ಇಷ್ಟ ಅದಾವ, ಈಗ ಓದಾಕತ್ತಾವ, ಮತ್ತು ಅವಳ ಜೀವನ ಅವಳು ಸರಳವಾಗಿ ನಡೀತಾ ಇದೆ. ಹಾಗಾಗಿ ಅವಳು ಈಗ ಇನ್ನು ಒಂದು 5 ಎಪಿಸೋಡ್ ಬರ್ತಾ ಇರ್ಬೋದು ಅಷ್ಟೇ ಇವು. ಅಂದರೆ ಮತ್ತೆ ಒಂದಿಷ್ಟು 3 ತಿಂಗಳು 4 ತಿಂಗಳು ಅಂತ ತೊಗೊಂಡು ಒಂದು 5 ಎಪಿಸೋಡ್ ಮುಗಿಸ್ಬಿಡ್ತೀನಿ. ಕೊನೆಯ ಅಧ್ಯಾಯದ ಅಂತ್ಯಗಳ ಕತೆ ಅಂತ, ಅಂದ್ರೆ ಕೊನೆಯ ಅಧ್ಯಾಯದ ಕತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಅವಳ ಪಾಪ ಇನ್ನು ಮುಂದಿಂದು ಹೇಳಂದ್ರೆ ಹೆಂಗೆ ಹೇಳಬೇಕು ಗೊತ್ತಿಲ್ಲಲ್ಲ. ಅವಳಿಗೂ ಮಕ್ಕಳು ಈಗ ಸಾಲಿಗೆ ಹೋಗತ್ತವ. ಈಗ ಸಿಚುವೇಶನ್ ಇಲ್ಲಿಗೆ ಸ್ಟಾಪ್ ಐತಿ, ನಡೆಯಾಕತ್ತೈತಿ. ಇಲ್ಲಿವರೆಗೂ ಅವಳ ಜೀವನದಲ್ಲಿ ಮೊದಲಿಂದು ಎಲ್ಲ ಕತೆನ ಅವಳು ಹೇಳ್ಕೊತ ಬಂದು, ಈಗ ಮುಂದೆ ಅವಳ ಜೀವನ ಇನ್ನು ನಡ್ಕೊತ ಹೋಗುತ್ತೆ. ಬೇಕಾದರೆ ಇನ್ನೊಂದು 10 ವರ್ಷ ಬಿಟ್ಟು ಒಂದು ಹೆಣ್ಣಿನ ನಿತ್ಯ ನವೀನ ಕತೆ 2ನೇ ಭಾಗ ಅಂತ ಹಾಕ್ತೀನಿ ನೋಡ್ರಿ. ಈಗ ಇದು ಎಲ್ಲಿಗೆ ಎಂಡ್ವರೆಗೂ ಬರುತ್ತೆ ಅಲ್ಲಿದು, ಅಂದ್ರೆ ಲಕ್ಷ್ಮೀ ಜೀವನ ಹೆಂಗೆ ಸುಖಕರವಾಗಿರುತ್ತೆ ಅಲ್ಲಿ ತನಕ ನಾನು ನಿಮ್ಗೆ ತೋರಿಸಿ ಈ ಕೊನೆಯ ಅಧ್ಯಾಯನ ಮಾಡ್ತೀನಿ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾನ ಎಲ್ಲರೂ ಕೇಳ್ತಾ ಇದ್ರಿ, ಹಾಕ್ರಿ ಅಂತ ಹಾಕ್ತೀನಿ. ಎರಡೂ ನನ್ನ ಮೊಬೈಲಲ್ಲಿ ಸ್ಟಕ್ ಆಗಿ ಬರ್ತಾ ಇಲ್ಲ, ಅದು ಹಳೆ ಮೊಬೈಲ್ ಅಲ್ವಾ, ಹಂಗಾಗಿ ಅದಕ್ಕಾಗಿ ನಾನು ಈಗ ಇದನ್ನಂತೂ ಮುಗ್ಸಕ್ಕೆ ಬಂದೈತಿ. ಇದಾದ ಕೂಡ ಅದನ್ನು ಎಲ್ಲಿಂದ ಬಿಟ್ಟಿದ್ದೆ ಅಲ್ಲಿಂದ ಮುಂದುವರ್ಸ್ಕೊತಾನೆ ಹೋಗ್ತೀನಿ. ಅದನ್ನು ಎಂಡ್ ಕೊಡೋವರೆಗೂ ನಾನು ಕತೆ ಬೇರೆದು ಮಾಡಲ್ಲ. ಅದಾದಮೇಲೆ ನಿಮಗೆ ಬೇರೆ ಕತೆನ ಹಾಕ್ತಾ ಇರ್ತೀನಿ. ಸೊ ಈಗ ನೋಡಿ, ಕತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬೇಜಾರು ಮಾಡ್ಕೋಬೇಡಿ, ಮತ್ತು ಇದನ್ನೇ ಕತೆ ಮುಂದುವರಿಸಿ ಅಂತ ಹೇಳೋಕ್ಕೂ ಹೋಗಬೇಡಿ. ಯಾಕಂದ್ರೆ ಇನ್ನು ಪಾಪ ಲಕ್ಷ್ಮಿ ಜೀವನದಲ್ಲಿ ಇನ್ನು ಮುಂದೆ ಅವ್ರ ಮಕ್ಳಿನ ಶಾಲೆ ಕಲಿಯಾಕತ್ತಾರ. ಆಕೆ ಗಂಡ ಕೆಲಸಕ್ಕೆ ಹೋಗ್ತಾನೆ, ಅವಳು ಮನೆ ಕೆಲಸ ಮಾಡಿಕೊಂಡು ಅವಳು ಜೀವನ ನಡೆಸ್ತಾ ಇದ್ದಾಳೆ. ಅದನ್ನು ಮುಂದಿಂದು ಹೇಳು ಅಂದ್ರೆ ಪಾಪ ಹೆಂಗೆ ಹೇಳೋಕ್ಕಾಗತ್ತೆ ಇಲ್ವಲ್ಲ. ಹಾಗಾಗಿ ಅದು ನೋಡೋಣ. ಅವಳು ಮುಂದೆ ಇಚ್ಛೆ ಇದ್ದರೆ ಹೇಳ್ತೀನಿ. ಮಕ್ಕಳು ಮದುವೆ ಎಲ್ಲ ಆದಮೇಲೆ ಹೇಳ್ತೀನಿ ಅಂತಂದರೆ ಒಂದು ಹೆಣ್ಣಿನ ನಿತ್ಯ ನವೀನ ಕತೆ 2ನೇ ಅಧ್ಯಾಯ ಅಂತ ನಾನು ಮಾಡ್ತೀನಿ 10 ವರ್ಷದ ನಂತರ. ಅಲ್ಲಿವರೆಗೂ ಯಾರು ಬದುಕಿರ್ತಾರೆ ಯಾರಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಜಾಸ್ತಿ ಸಮಯ ತೊಗೊಂಡದಕ್ಕೆ ಕ್ಷಮೆ ಇರಲಿ ರೀ. ಸಂಕ್ರಾಂತಿ ಹಬ್ಬ ಬಂತಲ್ಲ, ಬಡ ಹೋಗಿ ಎಲ್ಲ ಅಡುಗೆ ಐಟಮ್ಸ್ ಎಲ್ಲ ತೊಗೊಂಬರ್ರಿ. ನೋಡಿರಿ, ಮತ್ತು ಕಿರಾಣಿ ಎಲ್ಲ ನಮ್ಮ ಅಂಗಡಿಲೇ ಸಿಗ್ತೈತಲ್ಲ. ಮತ್ತು ಇನ್ನೇನು ಸಜ್ಜಿ ಅಷ್ಟು ತೊಗೋಬೇಕಾ? ಸಜ್ಜಿ ಮತ್ತು ಇವೆಲ್ಲ ತೊಗೋತೇನೆ ರೀ. ಆಮೇಲೆ ಸಜ್ಜಿ ರೊಟ್ಟಿ ಮಾಡಬೇಕು. ಮೊದಲಿಗೆ ಗೋಧಿ ಅಂಗಡಿಯಾಗ ಸಿಗ್ತಾವಲ್ರಿ. ನೀ ಏನು ಯೋಚನೆ ಮಾಡಬೇಡ. ಸಜ್ಜಿನೂ ನಮ್ಮ ಅಂಗಡಿಯಾಗ ಸಿಗ್ತಾವ, ಗೋಧಿನೂ ನಮ್ಮ ಅಂಗಡಿಯಾಗ ಸಿಗ್ತಾವ. ಎಲ್ಲ ಬೇರೆ ಕಡೆ ಯಾಕೆ ಹೋಗಿ, ಇಲ್ಲೇ ಮನೆಗೆ ಏನೇನು ಬೇಕಲ್ಲ ಎಲ್ಲ ಬರ್ದಿಡು. ಅವನ್ನೆಲ್ಲ ಹೋಗಿ ನಾ ತೊಗೊಂಡು ಬರ್ತೇನೆ. ಮತ್ತು ಇಲ್ಲಿ ಯಾಕೆ ಇತ್ಲಾಗಿ ಅದನ್ನು ಅಡುಗೆ ಮನೆ ಮಾಡಕ್ಕೆ ಹೇಳಿದಿ? ಅಲ್ಲಿ ಎಂಥ ಚಲೋ ಇತ್ತದ. ಬಿಡ್ರಿ, ಈಗ ಹಬ್ಬಕ್ಕೆ ಎಲ್ಲರೂ ಮಂದಿ ಮಕ್ಕಳ ಬರ್ತಾರ. ಇದು ಮೊದಲ ಇತ್ತಲ್ಲ, ಈ ನಮ್ಮ ಅತ್ತಿದು ಪಾಪ ಅಡುಗೆ ಕೋಣೆ ಹೆಂಗಿತ್ತು ನೋಡ್ರಲ್ಲ, ಅದು ಎಷ್ಟು ಚಂದ ಮಾಡ್ಕೊಂಡಾರ ನೋಡು. ಅದಕ್ಕೆ ನಾ ಕಟಕ ಸುಣ್ಣ ಹಚ್ಚಿ ಎಲ್ಲ ಸಾರಿಸ್ಕೊಂಡ್ಬಿಟ್ನಿ. ಅಲ್ಲಿ ಬಾಂಡೆ ತಂದು ಇಲ್ಲಿ ಜೋಡಿಸ್ಬಿಟ್ನಿ. ಇದೇ ಚಂದ ಆಗೈತಿ. ಅದು ಒಂದು ಇಬ್ಬರು ಕುಂತ್ರ ಅಡುಗೆ ಮನೆ ತುಂಬಿ ಬಿಡೋದದ. ಮತ್ತು ಬಾಂಡೆ ಡಬ್ಬಾಕಕ್ಕೂ ಚಂದ ಅನ್ಸಾತಿರ್ಕಿಲ್ಲ, ಅದಕ್ಕೆ ಇಲ್ಲಿ ಮಾಡ್ಕೊಂಡು ನಾನು ರೀ. ನೋಡ್ರಿ, ಎಲ್ಲ ಬರೆದು ಇಟ್ಟಿರ್ತೇನೆ, ಪಟ್ ತೊಗೊಂಬರ್ರಿ. ನಾನು ನಾಳಿಂದ ಸಜ್ಜಿ ರೊಟ್ಟಿ ಬಡಿಯೋಕೆ ಚಾಲು ಮಾಡ್ತೇನೆ. ಸಜ್ಜಿ ರೊಟ್ಟಿ ಬಡಿತೇನೆ, ಆಟ ಒಂದಿಷ್ಟು ಚಕ್ಲೆ ಮಾಡ್ತಾನೆ. ಚಕ್ಲೆ ಮಾಡಿ ಚೂಡ ಹಚ್ಚಿ ಇಟ್ಬಿಡ್ತಾನೆ. ಸಜ್ಜಿ ರೊಟ್ಟಿ ಚಕ್ಲೆ ಚೂಡ ಆತಂದ್ರೆ ದೊಡ್ಡ ಕೆಲಸ ಮುಗಿತೈತಿ. ಆಮೇಲೆ ಆಯ್ತದು ಸಂಕ್ರಮಣ ಅಂತಂದ್ರೆ ಶೇಂಗಾದ ಹಿಂಡಿ, ಆಮೇಲೆ ಗುರೆಳ್ದ ಹಿಂಡಿ, ಪುಟಾಣಿ ಹಿಂಡಿ, ಹುಚ್ಚಳ ಹಿಂಡಿ ಎಲ್ಲ ಮಾಡಿ ಇಟ್ಕೋತೇನೆ ರೀ. ಕೆಂಪು ಖಾರ ಅದು ಕುಟ್ಕೊಂಡ ಆಯ್ತು. ಅದಷ್ಟು ಆಯ್ತಾ ಮುಗೀತಲ್ಲ. ಮತ್ತು ಇನ್ನೇನು ಅವತ್ತೊಂದಿನ ಮಾಡಿರಾತು. ಮತ್ತು ಎಲ್ಲರೂ ಬಂದಿರ್ತಾರೆ. ನಾನು ಒಬ್ಬಾಕೆ ಅಂದ್ರೆ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಹಂಗೆ ಮತ್ತು ನಮ್ಮ ವೈನಿ ಹೇಳತ್ತಿಲ್ಲ, ಜ್ಯೋತಿನ ಅವರ ಹಾಸ್ಟೆಲ್ದಾಗ ಇಡ್ತಾರಂತ. ಅವ್ರ ಅಪ್ಪಾಜಿ ಕೇಳಿದಾರಂತ ಎಲ್ಲೂ ಅಂತ ಚಲೋ ಹಾಸ್ಟೆಲ್ ಐತಂತ ಹೇಳಿ. ಅಲ್ಲಿ ನೋಡಿ ಆಕಿನ ಹಾಸ್ಟೆಲ್ದಾಗ ಇಡ್ತೇವೆ. ಈಗ 5ನೇತೆ ಎಲ್ಲ ಹಾಸ್ಟೆಲ್ ಕಿತ್ಬಿಟ್ರೆ ಮುಂದೆ ಇದಾಕೈತಿ, ಹುಡುಗಿ ಇಂಪ್ರೂವ್ ಆಕೈತೆ ಅಂತ ಈಗ ಅನ್ನಕತ್ತಿದ್ರೆ ಇಟ್ಬಿಡು ನನ್ರಿ. ಹಾಂ, ಇಟ್ಬಿಡಂತ. ಯಾಕಂದ್ರೆ ಸುಳ್ಳು ಎಲ್ಲ ಹುಡುಗರನ್ನ ಕರ್ಕೊಂಡು ಹೋಗಿ ಅಂತೆ ಪಾಪ. ನಾವು ಅದಕ್ಕೆ ಮನೆಯಾಗಿ ಇಲ್ಲಿ ಓದಕ್ಕೆ ಹೋಗ್ಬಿಡತ್ತಿಲ್ಲ. ಆಯಿತು, ಹಂಗೆ ಮಾಡೋಣ. ನಿಮ್ಮ ಮೊಯ್ನಿ ಏನು ರೊಕ್ಕ ಕೊಡೋದು ಬೇಡ, ನನ್ನ ಮಗಳಿಗೆ ನಾನೇ ಕೊಡ್ತೇನೆ. ನಾಳೆ ಏನೇ ಇಲ್ಲ ಅಂದ್ರೆ ಒಂದು ಮಾತು ಬರ್ತಾವವ, ಹಾಗಾಗಿ. ಮತ್ತು ಅವು ಹೇಳ. ಅಯ್ಯೋ ರೀ, ಅತ್ತಿನ
ಅಯ್ಯೋ ಈ ಅತ್ತಿ ಆಚೆ ಕಡೆ ಅಡ್ಗೆ ಮನ್ಯಾಗ ಆಟಕ್ಕಾಗತ್ತತಿ ಎಲ್ಲ ಒಲಿನೂ ಹೋಗಿ ಉರಿ ಹೋಗಿ ಹೋಗಿ ಎಲ್ಲ ಕರ್ರಗಾಗತ್ತತಿ. ಇಲ್ಲಿ ಮೊದಲು ಆಯಿ ಮಾಡ್ಕೋತಿದ್ಲಲ್ಲ ಅಮ್ಮ, ಅಲ್ಲಿ ಮಾಡ್ಕೊಂಡು ಬರ್ರಿ ಅವ್ರದ್ದು ಅಡ್ಗೆ ಮನೆ ಇತ್ತಲ್ಲ ಹಳಿದು, ಅಲ್ಲೆಲ್ಲ ಸಾರಿಸಿ ಸ್ವಚ್ಛ ಮಾಡ್ಕೊಂಡು ಒಂದಿಟ್ಟು ಬರ್ರಿ ಅಂತ ನೀನು ಅಂದದಕ್ಕೆ ನೋಡುವ, ನನಗೆ ಕೆಲಸ ನಿಗೋದಿಲ್ಲ, ನಿನಗೆ ಇಲ್ಲದ ದಗದು ಬೇಕಾಗೈತೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ಕೊಳ್ಳೋದು ಮಾಡ್ಕೊ ಅಟ್ಟಿದ್ದಾಕಿ ಅಂತಂದ್ಲ. ಅಲ್ಲೇ ಎಲ್ಲ ಆಟಕ್ಕಾಗಿತ್ರಿ, ಅಲ್ಲೇ ಹಿಂಗೆ ಬಾಗಲ್ಗೆ ನೀವು ಹಿಂಗೆ ಬರೋಕ್ಕನ ಒಲಿ ಒಲಿ ಅಂತೀರಿ ಎಲ್ಲ ಇದೆಲ್ಲ ಎಷ್ಟು ಚಂದ ಆತು ನೋಡ್ರಿ. ಎಲ್ಲ ಸಾರಿಸಿ ಮಾಡಿ ಎಲ್ಲ ಮಾಡಿದ್ದೀನಿ. ಇನ್ನೇನಿಲ್ಲ ಬಾಂಡೆಗಳು ಎಲ್ಲ ಬೆಳಗಿಟ್ಟನು. ಯಾರ ಮಂದಿ ಮಕ್ಳು ಬಂದ್ರೆ ಬಾಂಡೆ ನೋಡ್ರಿ ಅಡುಗೆ ಮನೆ ಎಷ್ಟು ಸ್ವಚ್ಛಿಟ್ರವ ಅಂತ ಅನಿಸ್ಬಿಡ್ತೈತಲ್ಲ. ಅದಕ್ಕೆ ಪಟಕಿತ್ರಿ ಕಟಕ್ ಅದನ್ನೆಲ್ಲ ಹಚ್ಚಿ ನೆನೆಸಿಟ್ಟಿದ್ದು ನಿನ್ನೇನು ರಾತ್ರಿನ ಎಲ್ಲ ಸಾರಿಸಿ ಬಾಂಡೆಗಳೆಲ್ಲ ಬೆಳಗ್ಗೆ ತೊಳೆದು ಇನ್ನು ಧೂಳ ಹೊಡೆದಂಗೆ ಆತು, ಸ್ವಚ್ಛ ಆತು. ಅದೊಂದು ಕೊಲೆ ಐತಲ್ಲ, ಅದನ್ನು ಒಲಿ ಹೊಡೆದು ಬಿಡ್ರಿ. ಅದನ್ನು ಒಲಿ ಹೊಡೆದು ಅದನ್ನೆಲ್ಲ ಸಾರಿಸ್ಬಿಡ್ತಾನೆ. ಅದನ್ನೊಂದು ಸಾರಿಸಿನಿ ಅಂತಂದ್ರೆ ಅದೊಂದು ಕೊಲೆ ಆಕತಿ. ಯಾರಿಗಾರ ಬಂದಾರ ಹೋದಾರ ಮಕ್ಕಳಕ್ಕೆ ಸುಳ್ಳ ಅಲ್ಲಿ ಕಾಲಾಗೈತ್ರಿ. ಇದು ಇಲ್ಲಿ ಹಿತ್ತಲು ಬಾಗಲ್ಕ ಹತ್ತಿ ಐತಿ ಅಡ್ಗೆ ಮನೆ, ಬಾಂಡೆನೂ ಕಸಕ್ನ ಒಯ್ಯಾಕೆ ಬರ್ತೈತಿ, ಎಲ್ಲನೂ ಒಯ್ಯಾಕೆ ಬರ್ತೈತಿ. ಆಯಿತು, ಹಂಗೆ ಮಾಡ. ನಾ ಬರುವಾಗ ತೊಗೊಂಬರ್ತೇನೆ ತಗೋ. ಬೇಕಾದ್ರೆ ಫೋನ್ ಹಚ್ತಾನೆ ನಿಂಗೆ ಬಡ ಎಲ್ಲ ಹೇಳ್ಬಿಡು. ಚಕ್ಲಿಕ್ಕೆ ಏನೇನು ಬೇಕು ನೋಡು, ಪುಟಾಣಿ ಇದು ಬೇಕನ ಅವನ್ನೆಲ್ಲ ಹೇಳ್ಬಿಡು. ಬಡ ಬರುವಾಗ ತೊಗೊಂಬರ್ತೇನೆ, ಹಿಂದೆ ಹೋಗಿ ಬಿಸ್ಕೊಂಬಂದ್ಬಿಡಂತೆ. ಹಾಂ ರೀ, ಆಯಿತು ರೀ. ಈ ಸಲ ನಮ್ಮ ವೈನಿಗಳ್ನ ಮತ್ತು ಅದು ನಮ್ಮ ಅವ್ವ ಅಪ್ಪ ನಮ್ಮ ಅಂತಂಬ್ರನ್ನ ಕರಿಬೇಕನ್ನತನ್ರಿ. ಕರಿ, ಎಲ್ಲಾರನ್ನೂ ಕರಿ, ಜಾತ್ರೆ ಐತಲ್ಲ ಎಲ್ಲಾರನ್ನೂ ಕರಿ. ಆತ್ರಿ, ಅಷ್ಟೇ ಮಾಡ್ತಾನೆ. ಇದನ್ನೆಲ್ಲ ಸ್ವಚ್ಛ ಮಾಡೋ ಅಷ್ಟರಲ್ಲಿ ರಗಡಾಗ್ಬೋತು. ಅಯ್ಯೋ ದೇವ್ರೆ, ಎಷ್ಟಾರ ಮಾಡೋದು ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಅನ್ನೋದೇ ಇಲ್ಲಾಗ್ಯದ ಜಲಮಕ್ಕೆ. ಬೆಳಕಾತು ಬಾಂಡೆ ತಿಕ್ಕ ಕಸ ಹೊಡಿಯ, ಅಡ್ಗೆ ಮಾಡ, ಬಾಗ್ಲ ಕಸ ಹೊಡಿಯ, ಬಾಗಿಲಕ್ಕೆ ನೀರು ಗೊಜ್ಜ, ರಂಗೋಲಿ ಹಾಕ, ಒಲಿ ಸಾರಿಸ್ಕೊರ, ಒಲಿ ಇಲ್ದಾರ ಗ್ಯಾಸ್ ಕಟ್ಟಿ ಒರೆಸ್ಕೊರ, ಪರ್ಸಿ ವರ್ಷ ಇಲ್ಲದೆ ಇದ್ದವ್ರು ಸಾರಿಸ್ಕೊರಿ, ಒಲಿಗೆ ಉರಿ ಹಚ್ಚಿ ನೀರೊಲಿಗೆ ಉರಿ ಹಚ್ಚಿ ಅಯ್ಯೋ ಬಾಂಡೆ ತಿಕ್ಕ ಅಡ್ಗೆ ಮಾಡಿ, ರೊಟ್ಟಿ ಬಡಿ, ಪಲ್ಯ ಮಾಡಿ, ಅನ್ನ ಮಾಡಿ, ಸಾರು ಮಾಡಿ, ಅದಾತ ಊಟ ಕಚ್ಚ, ಊಟ ಆದ್ಮೇಲೆ ಬಾಂಡೆ ತಿಕ್ಕಿ ಎಲ್ಲ ಮಾಡ್ಕೊಂಡು ಒಂದು ಕಪ್ ಚಾ ಇಡ, ಚಾ ಮಾಡಿದ ಆತು. ಅದಾತ ಅನ್ನೋಗ್ದ ಹೋಗಿ ಮತ್ತೆಲ್ಲ ತಿಕ್ಕಿ ಎಲ್ಲ ಮಾಡಿ ಬತ್ತಲ ತೊಳ್ಕೊಂಡು ಹಿತ್ಲ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬಾಂಡೆ ತಿಕ್ಕೊಂಡು ಜಳಕ ಮಾಡಿ ಬಂದು ದೇವ್ರ ಪೂಜೆ ಮಾಡಿಬಿಡ್ದ 2:30 ಆತ. ಮತ್ತು ಉಣ್ಣಾಕ ಹಚ್ಚಿಕೆ ಕಟ್ಗೆ ಮುರಿದ ಇಟ್ಕೊಬಿಡ್ದ ಅಂದ್ರೆ ಸಂಜೆ ಆತ. ಮತ್ತು ಚಾ ಮಾಡಿ ಚಾಕೇಂದ್ರೆ ಚುಮರಿ ಹಚ್ಚ ಆತಲ್ಲ. ಮತ್ತು ಇನ್ನು ಚಾ ಚುಮರಿ ಹಚ್ಚಿ ಅವ್ರಿಗೆ ಹಾಕಿ ನಾವು ತಿನ್ಕೊಡ್ದ 6:30. ನಾವು ತಿಂದು ಅಡ್ಗೆ ಟೈಮ್ ಆಯ್ತು, ಅಡ್ಗೆ ಮಾಡ 9 ಉಣ್ಣಾಕ ಹಚ್ಚ. ಅಷ್ಟೆಲ್ಲ ಮಾಡಿ ಉಶ್ಯಪ್ಪ ಅಂತೇಳಿ ಹೋಗಿ ಉಣ್ಣಾಕ ಹಚ್ಚಿ ಆಮೇಲೆ ಬಾಂಡೆ ತಿಕ್ಕಿಟ್ಟ ಹೋಗುದ, ಹಾಸಿಗೆ ಮಾಡ್ದ, ಎಲ್ಲ ಮಾಡಿ ಉಶ್ ಅಂತ ಹೋಗ್ಕೊಂಡು ಬಿಡ್ದ. ಹರಿಯಾಗಿಂದ ಮನೆಗೆ ಇರ್ತಿಯಲ್ಲ, ಏನು ಮಾಡ್ತೀನಿ ಅಂತ ಗನಂದಾರಿ ಕೆಲಸ ಅಂತಾರೆ ಗಂಡುಗಳು ಅಷ್ಟೇ. ಯಾಕೆ ಅತ್ತಿ ಮಾವನು ಅಂತಾರೆ, ಯಾರು ಹಿಡ್ದಂಗೆ ನೀನು ಮನ್ಯಾಗ ನಮ್ಮಂತ ನಮ್ಮ ಇದ್ರಾಗ ಕುಲದೊಳಗೆ ಯಾರು ಸ್ವಚ್ಛಾರ ಮನೆಯಾಗಿಟ್ಟಲ್ಲ, ನಾವು ನಿಮ್ಮ ಮನೆಯಾಗಿಟ್ಟು ನಿಮ್ಗೆ ಮಾಡಿ ಹಾಕತ್ತವಂತೆ ಅಂತಾರೆ. ಇಂಥದ್ದು ಹೆಣ್ಣು ಮಕ್ಕಳಿಗೆ ಎಲ್ಲಿ ಹೋದ್ರೂ ಅಷ್ಟಿಲ್ಲ. ತವ್ರ ಮನೆಗೆ ಹೋದ್ರು ಬಾಂಡೆ ತಿಕ್ಕ ಕಸ ಹೊಡಿಯ ಮಾಡಬೇಕಾ, ಯಾರ್ದಾರ ಮನೆಗೆ 1-2 ದಿನ ಮದಿಗೆ ಹೋಗಿ ಅದಕ್ಕೆ ಹೋಗ ಕುಂತು ತಿಂದನನ್ನೇ ಮಾಡಬೇಕು. ಗಂಡಸರು ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮನ್ಯಾಗ ರಾಜಾನಂಗೆ ಇರ್ತಾರೆ. ಎಲ್ಲಾರ ಊರಿಗೆ ಹೋದಲ್ಲೇ ರಾಜಾನಂಗೆ ಕುಂತು ಚಾ ಕುಡ್ದು ಉಂಡು ತಿಂದು ಎದ್ದು ಬರ್ತಾರೆ. ಹೆಂಗಸೂರ್ಗೆ ಎಲ್ಲಿ ಹೋದ್ರೂ ನೆಮ್ಮದಿನೇ ಇಲ್ಲ ಅಲ್ಲ, ಎಲ್ಲಿ ಹೋದ್ರೂ ನೆಮ್ಮದಿನೇ ಇಲ್ಲಪ್ಪ. ಹೆಂಗಸೂರ ಜೀವನನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅದರಲ್ಲಿ ಪಾಪ ಕೆಲ್ಸಕ್ಕೆ ಹೋಗಿ ಬಂದು ಮನ್ಯಾಗ ಮಾಡ್ಕೊತಿರ್ತಾರಲ್ಲ, ಅವ್ರ ಜೀವನ ಅಂತೂ ನೀ ಹೇಳಕ್ಕೆ ಹೋಗ್ಬೇಡಪ್ಪ. ಸಾಕಾಗೈತೆ, ನೆನೆಸ್ಕೊಂಡ್ರೆ ಸಾಕು. ಇನ್ನೊಂದು ಜನ್ಮದಾಗ ಹೆಣ್ಣಾಗಿ ಹುಟ್ಟಬಾರ್ದು, ಗಂಡಾಗೆ ಹುಟ್ಟಬೇಕಪ್ಪ ನಾವಂತೂ. 1 ವಾರದ ನಂತರ ಈ ಸಲ ಅಂಗಡಿ ವ್ಯಾಪಾರ ಮಸ್ತ್ ನಡೀತು. ಎಲ್ಲ ಚಲೋ ಆಯ್ತು. ಅಲ್ಲ, ಇಷ್ಟು ಮಾಲ್ ಹಾಕ್ಸಿದೇನಂದ್ರೆ ಎಷ್ಟು ಚಲೋ ಅಂಗಡಿ ವ್ಯಾಪಾರ ನಡೆಯತತಿ. ಈ ಊರು ಸುತ್ತಮುತ್ತ ಎಲ್ಲ ಈಗ ನಂದ ಅಂಗಡಿ ಆಗೈತಿ. ಎಲ್ಲ ಕಡೆ ಸುತ್ತಮುತ್ತ ಊರನವ್ರು ಈ ಸಂತಿಗೆ ಬಂದು ಇಲ್ಲೇ ಒಯ್ತಾರೆ. ಚಲೋ ಆಯ್ತು, ಎಲ್ಲ ಚಲೋ ಮಾಲ್ ಹಾಕ್ಸಿದನಲ್ಲ, ಎಲ್ಲ ಚಲೋ ಆಯ್ತು. ನಮ್ಮ ಅಪ್ಪಗೆ ಹೊಲ ಬಿಟ್ಟು ಈ ಅಂಗಡಿಯಾಗ ಬಂದು ಮಾಲ್ ಕಟ್ಟಿ ಕೊಡಾಕ ಕಲ್ಕೊ ಅಂತಂತಾನೆ, ಬರೋದೇ ಇಲ್ಲ. ಕರ್ದೇನಿ ಇವತ್ತು, ಬೈದು ಬಂದೇನಿ, ನೋಡೋಣ ಬರ್ತಾನೋ ಇಲ್ಲೋ. ಮನಪ್ಪ, ಓ ಬಾಯಪ್ಪ. ಅಲ್ಲಪ್ಪ, ಅಂಗಡಿ ಕಡೆ ಬಾ ಅಂದ್ಯಲ್ಲ, ಅಲ್ಲ ಹೊಲಕ್ಕೆ ಹೋಗ್ಬೇಕಿತ್ನಾ? ಯಪ್ಪ, ಯಾವಾಗ ನೋಡ್ತೀವ ಹೊಲ ಅಂತಿ. ಅಲ್ಲ, ಇಷ್ಟೊಬ್ಬನ ಯಾವಾಗ ಮಾಡ್ಲಿ ಹೇಳು? ಇಡೀ ನೋಡಲ್ಲಿ ಮಾಲ್ ಹೆಂಗೆ ಬಂದು ಬಿದ್ದೈತಿ. ಅದನ್ನೆಲ್ಲ ಎಲ್ಲೆಲ್ಲಿ ಹತ್ರ ಜಾಗಕ್ಕೆ ಇಡಬೇಕು ಎಲ್ಲ ಮಾಡಿ, ಇಲ್ಲಿ ಗಿರಾಕಿನೂ ಬರಾಕತ್ತವ, ಒಬ್ಬ ಯಾವಾಗ ಮಾಡಲಿ? ಆ ಕಡೆ ಈ ಕಡೆ ಎಲ್ಲ ಮಾಡ್ಬೇಕು. ಸಾಕಾಗೈತೆ ನನಗೆ. ಅಲ್ಲ, ಒಂದು ಆಳು ಇಟ್ಕೋ. ಅಲ್ಲ, ಇಷ್ಟೆಲ್ಲ ಮಾಲ್ ತರಿಸುವಂಥದ್ದು ಏನಿತ್ತು? ವ್ಯಾಪಾರ ಚಲೋ ನಡೆದತ್ತನ? ಅಯ್ಯೋ, ತಕ್ಕ ಮಟ್ಟಿಗೆ ನಡೆದತ್ತಪ್ಪ ಅಂಗಡಿಯಾಗ ವ್ಯಾಪಾರ. ಮಾಲ್ ಇಲ್ಲ ಅಂತಂದ್ರೆ ಯಾಕೆ ಗಿರಾಕಿ ಬರ್ತಾವೆ ಹೇಳು? ಎಲ್ಲ ಮಾಲ್ ಚಲೋ ನೋಡೇ ಬರ್ತಾವಲ್ಲ. ಅದಕ್ಕೆ ಇದನ್ನೆಲ್ಲ ಬಡ ತೆಗೆದು ಇಟ್ಟು ಅದ್ರ ಜಾಗಕ್ಕೆ ಇದನ್ನು ಮಾಡಿದ್ರೆ ಬರೋಬ್ಬರ ಹಾಕತ್ತಂತೆ. ನೀ ನೋಡ್ರಿ ಈ ಕಡೆ ಸುಳಿವಾಲಿ ಅಲ್ಲಿಪ್ಪ. ಏನು ಮಾಡ್ದೆಪ್ಪ ಹೊಲದಾಗ? ನಮ್ಮದು ಪೀಕ ಎಲ್ಲ ನೋಡ್ಬೇಕಲ್ಲ, ಹೊಲಕ್ಕೆ ಒಬ್ಬ ಓಡಾಡವ. ಈ ಸಲ ಭತ್ತ ಹಾಕ್ಬಿಟ್ಟವು, ಮುಗೀತು. ಇನ್ನೇನೈತಿ? ಭತ್ತ ಬರೋವರೆಗೂ ಹೊಲ್ದಾಗ ನಾವು ಖಾಲಿ ನಾನೇ ಬರ್ತೇನೆ ತಗೋ. ದಿನ ಬಂದು ಇದನ್ನು ಮಾಡ್ತೇನೆ.
ಹಾಂ ಸರಿ ಆಯ್ತಪ್ಪ. ಈಗ ಇದನ್ನು ಮಾಡಿ ಮಧ್ಯಾಹ್ನ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗಿ ಆಮೇಲೆ ಇದನ್ನು ಮಾಡೋಣ. ಹ್ಞೂ ನಿನ್ನೆ ಹಬ್ಬ ಮುಗೀತ, ಇವತ್ತು ಕರಿ. ನಡೀರಿ ಏನು ಮಾಡಿರ್ತಾರೆ ನೋಡೋಣ ಮನ್ಯಾಗ. ಉಂಡು ಆಮೇಲೆ ಬಂದ್ರಾತು. ಇವನ್ನೆಲ್ಲ ತೆಗೆದಿಟ್ಟು ಹೋಗೋಣಲ್ಲಪ್ಪ. ಹಾಂ ಹಾಂ ಆಯ್ತು ತಗೋ, ಇದನ್ನ ಎಲ್ಲ ತೆಗೆದಿಟ್ಟು ಹೋಗೋಣ. ಲಕ್ಷ್ಮಿ, ಅಡ್ಗಿದೆಲ್ಲ ತಯಾರಾಗೈತಲ್ಲ? ಹ್ಞೂ ರೀ, ಎಲ್ಲ ತಯಾರು ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಮತ್ತೆ ಯಾರನ್ನ ಕರ್ಕೊಂಬಂತಾರೆ ಅಂತ ಹೇಳಿಲ್ಲ, ಅದಕ್ಕಾಗಿ ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಚಟ್ನಿ ಅದು ಎಲ್ಲ ಇದ್ದು ನೀನಿದ ಪಲ್ಯದ ಅದು ಇದು ಸ್ವಲ್ಪ ಅಲ್ಲ ಬಾಜು ಮನ್ಯಾಗ ಫ್ರಿಜ್ನಾಗ ಗಿಡ ಕೊಟ್ಟಿದ್ನಿ. ಚುನ್ಕ ಚಕ್ಲಿ ಅದು ಇದು ಎಲ್ಲ ಅವು ಎಲ್ಲ ಇತ್ತು. ಸಜ್ಕದು ಶೇಂಗಾದ ಹೋಳಿಗೆ ಮಾಡಿದ್ನಲ್ಲ, ಅವು ಒಂದು ಸ್ವಲ್ಪ ಚಲೋನ ಅದಾವೆ. ಅವನು ಫ್ರಿಜ್ನಾಗ ಗಿಡ ಕೊಟ್ಟಿದ್ನಿ. ಹಂಗಾಗಿ ಎಲ್ಲ ತಾಜಾನ ಅದಾವ ತಗೋರಿ, ಏನಿಲ್ಲ. ಈಗ ಬದ್ನಿಕಾಯಿ ಎಣ್ಣೆಗಾಯಿ ಅಷ್ಟು ಮಾಡೀನಿ, ಹೆಸ್ರು ಪಲ್ಯ ಮಾಡಿ ನೋಡಿರಿ. ಹ್ಞೂ ಆಯಿತು, ಕರ್ಕೊಂಬರ್ತೇನೆ ತಗೋರು. ಅಂದ್ರೆ ನನ್ನ ಅಂಗಡಿಯಾಗ ಕೆಲಸ ಬಳಗದತ್ಲ. ಈಗ ಮೊದ್ಲಿನ್ಕಿಂತ ಅಂಗಡಿ ಚಲೋ ನಡೆಯಕತ್ತತಿ, ಅದಕ್ಕಾಗಿ ಇಬ್ಬರನ್ನ ಕೆಲಸದಾರ ಇಟ್ಕೊಳ್ತೀನಿ. ಪಾಪ ಮತ್ತು ಹೊಸ್ದಾಗಿ ಬರಾಕತ್ತಾರ. ಹೆಂಗೋ ಇವತ್ತು ಇದು ಇತ್ತಲ್ಲ ಕರಿ, ಹಂಗಾಗಿ ನಾಳಿಂದ ಬಾ ಅಂತ ಹೇಳಿದ್ದೀನಿ. ಇವತ್ತು ಬೇಡ ಕರಿ ಐತಿ, ನಾಳಿಂದ ಬರ್ರಿ ಅಂದಾನೆ. ಆದ್ರೂ ಮನ್ಯಾಗ ಊಟಕ್ಕೆ ಕರ್ತೀನಿ, ಮತ್ತು ಬಂದ್ರೆ ಚಲೋ ಅಲ್ಲ. ಹ್ಞೂ ರೀ ಆತಲ್ಲ. ನಾಯರ ಏನು ಮತ್ತೆ ನೀರು ರೊಟ್ಟಿ ಅದಾವ, ಏನು ನಾ ಏನು ಮಾಡೇ ನನಗಿಲ್ಲ. ಎಣ್ಣೆಗಾಯಿ ಪಲ್ಯ ಹೆಸ್ರು ಪಲ್ಯ ಮಾಡಬೇಕಾಯ್ತ, ಮಾಡೀನಿ. ಮತ್ತು ಅದ್ರಾಗ ಅವ್ರಿಗೆ ಉಣ್ಣಾಕ ಹಚ್ಚಕತ್ತೇನೆ. ಹುಡುಗರಿಗೂ ಹೊಟ್ಟಸ್ತದಂತ್ರಿ, ಲಘು ಕರೀರಿ ಪಾಪ. ಇಲ್ಲ ಹುಡುಗರು ಕೊಟ್ಬಿಡ್ತೀನಿ, ಮತ್ತು ಅಟ್ಟದಿಗೆ ಅವ್ರು ಬಂದ್ರಂದ್ರೆ ಎಲ್ಲ ಇದಾಗೋದಿಲ್ಲ. ಆತ ಏನು ಮಾಡತ್ತಿಪ್ಪ ಮನೋಜನ? ಬನ್ನಿ ಬಾ ಬರ್ರಿ ಬರ್ರಿ ಯಪ್ಪ, ನೀನು ಬಂದ್ಬಿಡು ಉಣ್ಣು. ಅನ್ನಾರ ಅಡಿಗೆ ಹೆಂಗಾಗೈತ್ರಿ? ಚಲೋ ಆಗೈತ್ರಿ? ಚಲೋ ಆಗೈತ್ರಿ ಅಕ್ಕಾರ, ಮಸ್ತ್ ಆಗೈತೆ ನೋಡ್ರಿ ಅಡ್ಗೆ. ಏನು ಪಲ್ಯಗಳದು ಬಾಯಾಗ ರುಚಿ ಹಂಗಾಗೈತ್ರಿ. ನಾನಾ ಸಾವ್ಕಾರಾಗ ಬ್ಯಾಡ್ರಿ ನಾವು ಇನ್ನೂ ಕೆಲ್ಸಕ್ಕೆ ಬಂದಿಲ್ಲ ಪಾಪ ಅಂದ್ರೆ, ಅಯ್ಯೋ ನೀವು ಕೆಲ್ಸಕ್ಕೆ ಬಂದ್ರೆ ಇಲ್ಲಿ ಉಣ್ಣಾಕ ಬರ್ಬೇಕಂತ ಐತೇನ? ನೀವು ಕೆಲ್ಸಕ್ಕೆ ಬರ್ದ್ರೂ ನೀವು ಬಂದದ್ದು ಹೆಚ್ಚಿನ ಮಾತಾ ಬರ್ರಿ ಅಂತ ಏಕೆಸ್ ಕರೆದ್ರ, ಹಂಗಾಗಿ ಬಂದ್ರಿ ಸೌಕರ್ತವ. ಮಸ್ತ್ ಆಗೈತ್ರಿ ಅಡ್ಗೆ, ಭಾರಿ ಆಗೈತ್ರಿ ಸೌಕರ್ತವ. ಇನ್ನೊಂದು ಮೊಸರು ಇದ್ರೆ ತಗೋ. ಹಾಕ ಎದಕ್ಕುಂತಿ ಮೊಸರು? ಅಲ್ಲಿ ಮಾವ ಮೊಸರು ಕೇಳ್ತಾನ, ಹಾಕಲಿ. ಎಲ್ಲರೂ ಕೊಟ್ಟು ಮೊಸರು ಕೇಳ. ಅಡ್ಗೆ ಎಲ್ಲ ತಂಗ್ಯವನ ಮಾಡಿ ಅನ್ರಿ? ಇಲ್ಲಪ್ಪ, ಎಲ್ಲಿ ಮಾಡ್ತಾಳ? ಅದ್ರಾಗ 4 ಕೈ ಜೋಡಿಸ್ಬೇಕ, ಎಲ್ಲ ಹೆಂಚು ಕೊಟ್ಟು ಮುಂದೆ ಹದ ಮಾಡಿಟ್ಟಾಗ ಏನು ಸ್ವಸ್ತ್ಯಾರು ಮಾಡ್ತಾರ. ನಿನಗೂ ಸ್ವಸ್ತ್ಯಾರು ಬಂದಿರ್ಬೇಕಲ್ಲ, ಹೆಂಗದ ಮನ್ಯಾಗ ಸಸಿ ಅದ ಮತ್ತು ಬಂದಾಳ ಇಲ್ಲಪ್ಪ ಸಸಿ? ಬಂದಾರಿ ನಾನು ಏನು ಎಲ್ಲ ಮಾಡ್ತಾರ. ಬಾಡಿ ತಿಕ್ಕುದು, ಕಸ ಹೊಡಿದು, ಆಕೆ ಒಳಗಿಂದ ಮಾಡಾಕತ್ರಿ ಹೊರಗಿಂದ ಮಾಡ್ತಾಳ. ಮತ್ತು ಎಲ್ಲರೂ ಅರ್ಬಿ ನಾನು ಹಿಂತೆ ಹೋಗೋದಾಗ್ತಾಳ. ಆಕೆ ಪಾಪ ಮುಂಜಾನೆ ಅಡಿಗೆ ಸಂಜೆ ಅಡಿಗೆ ಅದಕ್ಕೆ ರಗಡಾಕತಿ. ಕಾಳ ಕಡೆ ಇಬ್ರು ಕೂಡ ಹೆಸರು ಮಾಡ್ಕೋತಾರು, ಇಬ್ರು ಕೂಡ ಹೊಲಕ್ಕೆ ಹೋಗ್ತಾರು, ಎಲ್ಲ ಕುಡಿ ಮಾಡ್ಕೋತಾರ ಅವರು. ಈ ಭೇದ ಭಾವ ಅನ್ನೋದು ಏನೂ ಇಲ್ರಿ. ಯವ್ವ ತಂಗಿ ತಮ್ಮ ಹೊಟ್ಟೆ ಭಾಳ ಹಸ್ತದಂತ ಅಳತ್ತಾರ ಬೇ. ಯವ್ವ ನಂಗೂ ಭಾಳ ಹೊಟ್ಟೆ ಹಸ್ತತಿ. ಅಯ್ಯ ಇಲ್ಲಿ ಉಣ್ಣಾಕ ಬಂದಾರ ಕಾಣೋದಿಲ್ಲ ನಿನಗ? ಉಣ್ಣಂತ್ರ ತಡೀರಿ, ಎಲ್ಲಿ ಓಡ್ ಹೊಂಟಿಲ್ಲ ಊಟೇನ? ಉಣ್ಣಂತ್ರ ತಡೀರಿ, ಇಲ್ಲಿ ಉಣ್ಣಾಕತ್ತವಲ್ಲೋ ಕಾಣಕತ್ತತ್ಲೋ, ಆಮೇಲೆ ಉಣ್ಣಂತ್ರ. ಲಕ್ಷ್ಮಿ, ಮೊದಲು ಮಕ್ಳಿಗೆ ಹೆಚ್ಚು ಕೊಟ್ಬಿಡ್ಬೇಕಲ್ಲ ನೀನು. ಅದೇ ರೀ, ಅಡುಗೆದೆಲ್ಲ ತಾರತಮ್ಯ ಆಗೋಕ್ಕೆ ಮತ್ತು ನೀವು ಬಂದ್ರಲ್ಲ, ಹಾಗಾಗಿ ನಾನು ಫಸ್ಟ್ ನೀವು ಉಂಡ್ಬಿಡ್ಲಿ ಅಂತ ಹುಡುಗರು ಆಟ ಮಾಡ್ಕೊಂತ ಕುಂತ್ರೆ 2-3 ತಾಸು ಗಂಟ್ಲೆ ಕುಂಡಿರ್ತಾರಂತೇಳಿ. ಅಯ್ಯಯ್ಯ ಇವತ್ತರದ್ದು ಇದ್ದಿದ್ದ ತಗೋರಪ್ಪ. ಇದೇ ಒಂದು ತಾಪನ್ ತುಂಬ ಉಪ್ಪಿಟ್ಟು ತಿಂದ ವಾಡಿ ಎಳೆ ಹಾಕತ್ತಂತೇಳಿ, ಅದಾದ್ಮೇಲೆ ಚುರುಮರಿ ತಿಂದು ಬಿಸ್ಕಿಟ್ ತಿಂದು ಏನು ಹಂಗೆ ಬಾಯಿ ತರಪ ಇಲ್ಲ ಅವಕ್ಕೆ ಮೂರಕ್ಕೂ ತಿನ್ನೋದು ಏನು ಹಂಗೆ ನಿತ್ತ ಬಿಟ್ಟಿರ್ತಾವೆ. ಅದಾದ್ರೆ ಈಗ ತಿಂದ್ರಲ್ಲ ಮತ್ತೆ 4 ತಾಸಿಗೆ ಓಡಿ ಬರತ್ತಾರ. ಮತ್ತೆ ಯಾರ ಉಣ್ಣುವಾಗ ಅವ್ರು ಯಾರು ಉಣ್ಣುವಾಗ ನೋಡಿ ತೀರ್ತು ಉಣ್ಣುವಂಗೆ ಹಾಕತ್ತವ್ರಿ. ಹಂಗೆ ನಡಿ ಯವ್ವ, ಇಲ್ಲಿ ನಿಮ್ಮಪ್ಪ ಮತ್ತು ಅಜ್ಜ ನಾಗಳದು ಉಣ್ಣತ್ತಾರ, ಅವ್ರು ಉಣ್ಮೇನ ಹಚ್ಕೊಡ್ತಾನ ಬಂಗಾರ. ಹಾಂ ಯಾವ ತಂಗಿ ಭಾಳ ಹೊಟ್ಟಸ್ತದಂತ ಅಳತಾಳೆ. ಒಂದ್ಸಲ ಹೇರ್ ಆಡ್ತಾಗುಲ್ಲ ನಮ್ಮದೇವಿ, ನಡಿ. ಅಲ್ಲ ಅಷ್ಟು ಸಣ್ಣ ಹುಡುಗಿನ ದುಗಿಸ್ಬಿಟ್ರಲ್ಲ ಇವರು ಹೋಗ್ಲಿ, ಆಮೇಲೆ ಮಾತಾಡ್ತೀನಿ. ಎಲ್ಲ ಮುಗಿದ ನಂತರ ನೋಡ್ರಿಕಿನ ಏನಂತಕಿದು? ಅಲ್ರಿ ಆಕೆ ಮಗಳನ್ನ ಒಂದು ಸ್ವಲ್ಪ ಹೇಳೋದು ಕುನ್ಸಿನಲ್ಲ, ಆಕೆ ಉಣ್ಣಾಕ ಬರಲಿಲ್ಲ. ಈಗ ಅದಕ್ಕೆ ಆಕೆಗೆ ಸಿಟ್ಟು ಬಂದು ನಾವು ಉಣ್ಣಾಕ ಕುಂತಾಗ ಒದರಿ ಇಟ್ಲು ನೋಡು. ಹುಡುಗರು ಉಣ್ಣಾಕತ್ರ ಏನು ಮಾಡ್ತಾರೆ, ಏನು ಸಣ್ಣ ಮಕ್ಕಳಿಗಿಂತ ಹೆಚ್ಚಿಂದನ ಅವ್ರು ಬಂದು ಉಂತಿದ್ವಲ್ಲವ ಅಲ್ಲೇ ಹಚ್ಕೊಟ್ಟಿರ, ಇಲ್ಲಾರ ಪಡ್ಸಲ್ಲೇ ಹಚ್ಕೊಡ್ತಿದ್ನಲ್ಲ. ಹಿಂಗೆ ಹೋದ್ರಾತ. ಒಂದಲ್ಲ ಎರಡಲ್ಲ ಮಂದಿದಾರ ಅನ್ನೋದು ಇಲ್ಲ, ಅಲ್ಲಾಗ ಕುಂತಾರ ಅವರು. ಒದ್ರಾತ. ಅತ್ತಿ ಏನು ಮಾಡಿರಿ ನೀವು? ಏನು ಮಾಡೇನ? ಅಲ್ಲ ಅತ್ತಿ, ಆ ಹುಡುಗಿ ಕೈ ಚುಟ್ಟಿದಾರಲ್ಲ, ನಾನು ಅದನ್ನು ನೋಡಕತ್ತೀನಿ. ಆ ಹುಡುಗಿ ಕೈ ಚುಟ್ಟಿದ್ದಕ್ಕದು ಊಟ ಬೇಡ ಅಂದೈತಿ. ರಗತ್ ಬರೋ ಉಗುರು ನಟಿದಾವಲ್ರಿ ಅತ್ತಿ. ನಾನೇ ಚುಟ್ಲಿ? ಅಲ್ಲಿ ಯಾವ ಕಡೆಯಿಂದ ಕಡೆಯಿಂದ ಚುಟ್ಟಿಸ್ಕೊಂಬಂದಾಳೆ. ಆಮೇಲೆ ನನ್ನ ಮುಂದೆ ಹೇಳಕತ್ತಾಳ. ಹಾಂ ನಾ ಯಾಕೆ ಚುಟ್ಲಿ? ಚೂಟಾಕೇನು ಹರ್ಕತ್ ಬಿದ್ದತನ? ನಾನು ಮೊಮ್ಮಗಳಲ್ಲನ? ಅತ್ತಿ ಹರಿಯಾಗ ನಾನು ಎಣ್ಣೆ ಜಳಕ ಮಾಡಿಸಿದ ಮೇಲೆ ಹೊರಗೆ ಎಲ್ಲೂ ಹೋಗಿಲ್ಲ ಅವ್ರು, ಗೊತ್ತೈತನ? ಮನ್ಯಾಗ ಅದಾಳಕ್ಕೆ ಹುಡುಗರು ನಾಡಿಸ್ಕೊಂತ ಅಂತಂದ್ರಾಗ ಯಾರು ಚೂಡ್ತಾರು? ಈಗ ಹೇಳಲಕ್ಕೆ ನನ್ನ ಮಗಳು ಎಂದು ಸುಳ್ಳು ಹೇಳಲ್ಲ. ದರ ಹೇಳ್ಕೊಂಡು ಬಂದು ಕಾಪಾಡಿ ತಿನ್ನೋದು ಕಾಸ ಉಣ್ಣೋದು ಮಂದಿದ್ದಾಗ ಬೇಕು ತಿಂಡಿ ಅಂತ ಕಸ ಹುಡುಗಿಗೆಲ್ಲ ಮಾತಾಡಿ ಅದನ್ನ ಚುಟಿರಿ ಅಂತಲ ಒಂದಿಟ್ಟು ಹೊಟ್ಟಿಗೆ ಅಂತಿತ್ತಾರ, ಅನ್ನೋ ಒಂಥರ ಶಗನ ತಿಂತಾರ. ನೋಡ್ರಿ ನೀವು ಇಲ್ಲೇ ಮುಂದಾದ್ರೆ ಹೆಂಗೆ ಮಾತಾಡಕ್ತಾಳ ನೋಡ್ರಿ. ಆಕಿಗೆ ಭಾಳ ಇದಾಗೈತ್ರಿ, ದಿಮಾಕಿಗೆ ಭಾಳ ಇದಾಗೈತಿ. ತವ್ರ ಮನೆಗೆ ಹೋಗಿ ಬಂದು ಭಾಳ ಮೇರೆ ಹಾಕತ್ತಾಳ. ಈಗ ಏನಿದು ಜಗಳ ಮಾಡಕತ್ತಾರಲ್ಲ ಆಕಿ ಜೋಡಿ? ಯಾಕ ಅವ್ರು ಹುಚ್ಚು ಮುಂಡೆ? ಹಾಂ ಯಾಕ
ಅಲ್ಲ ಈಗ ಹೇಳೋದೇನು ತಪ್ಪಿಲ್ಲ. ಮಂದಿ ಮಕ್ಕಳ ಬಂದಾಗ ತಿನ್ನಕ್ಕೆ ಕೊಡು ಅಂತ ಬರ್ತಾವ. ಅಲ್ಲಿ ಅದು ಆ ಬದ ತಿನ್ನಾಕತ್ತು ಅಂದ್ರೆ ಏನು ಇವ್ರ ಮಕ್ಳು ಆ ರೀತಿ ನಡೀತಿ ಅಂತಾರೆ. ತಿಳಿದಿಲ್ಲ ನಿನಗೆ? ಹಾಂ, ನೀನು ಒಬ್ಬ ಮಾವನ, ನನ್ನ ಗಂಡ ಬದುಕಿತಾನ, ಹುಚ್ಚು ಮುಂಡೆ ಅಂತೀಯಲ್ಲ ನೀನು. ಹಟ್ಟಿಗೆ ನನ್ನ ತಿಂತೀವಿ, ಶಗನ ತಿಂತೀವ. 4 ರಂಡೆ ತಂದು ಮುಂದಿಟ್ರಂತ ನೀನು ಹುತ್ತು ಬೋಸಡಿ ನಿನ್ನ ಕಾಲ ಮುರಿತ ನೀನು. ಅಲ್ಲ ನನಗೆ ಹೊಳೆ ಮಾತಾಡ್ತೇನ ಗಂಡಸಾಗಿದ ಅಂತೇಳಿ ಏನು ಮಾತಾಡತ್ತೀನಿ ನೀನು? ಏನು ತಿಳಿದು ಮಾತಾಡಕತ್ತೀನಿ ನೀನು? ಅಲ್ಲ ನೀವೇನು ಮಗಳ ಸಮ ಇರೋ ಸೊಸಿನ ಈ ರೀತಿ ಬೈಯಾಕತ್ತಿರಲ್ಲ? ಏನು ನೀವು ಕಟ್ಕೊಂಡಿರೋ ಹೆಂಡತಿ ಮಾಡಿದಾರೆ ನಾನು ಕೇಳತ್ತಿರೋದು ಅವ್ರನ್ನ. ನೋಡ್ರಲ್ಲಿ ಸ್ವಂತ ಮೊಮ್ಮಗಳಂದ ಹುಡುಗಿನ ಚೂಟಿದಾರ ರಗತ್ ಬರೋಂಗ 3 ಉಗುರು ಹಿಂಗೆ ನಟ್ಟಿದ್ದು ಹಂಗೆ ನಟ್ಟ ಒಳಗೆ. ಪಾಪ ಒಳಗಿನ ಇದು ಕಾಣಿ ಹುಡುಗಿ ರಗತ್ ಬರತೈತಿ. ಊಟ ಬ್ಯಾಡ್ ಬಿಡವ ನನಗೆ ಬಡಿತಾರ ಮನ್ಯಾಗ ಬ್ಯಾಡ್ ಅಂತ ಅಳಾಕತ್ತ ಹುಡುಗಿ. ಕೇಳಕ್ಕೆ ಬಂದದಕ್ಕೆ ನೀವು ಹುಚ್ಚುಮುಂಡೆ ರಂಡೆ ಅನ್ನತ್ತಿರಲ್ಲ. 1 ನಿಮಿಷ ನಾನು ಈ ಮನ್ಯಾಗ ಇರೋದಿಲ್ಲ. ಇನ್ನು ಮುಂದೆ ನನ್ನ ಗಂಡ ಬ್ಯಾರಿದ್ರೆ ನಾನು ಮನ್ಯಾಗ ಇರ್ತಾನೆ. ಇಲ್ಲಂದ್ರೆ ಈ ಮನೆ ಒಳಗೆ ಇರೋದೇ ಇಲ್ಲ. ನೀವೇ ಇರ್ರಿ, ನಿಮ್ಮ ಮಗನ ಕರ್ಕೊಂಡ ನಾ ಹೋಗ್ತೀನಿ. ಏನದು ಜಗಳ? ಏನಂತ ಇಲ್ಲೇ ನಿಮ್ಮ ಅವ್ವ ನಿಮ್ಮ ಅಪ್ಪ ಅದಲ್ಲ ಕೇಳ್ರಿ. 1 ನಿಮಿಷ ನಾ ಈ ಮನ್ಯಾಗ ಇರೋದಿಲ್ಲ. ಅಯ್ಯಯ್ಯ ಊರ್ ಬಸಡಿ, ನಿನಗೆ ಗೊತ್ತೈತಿ, ನನಗೆ ಗೊತ್ತೈತಿ. ನಿನಗೆ ಬ್ಯಾರೆ ಆಗೋದು ಬೇಕಾಗಿತ್ತು. ತುದಿಗಲ್ಲ ನಿಂತು ಕುಣಿಯಾಕತಿ. ಅತ್ತಿ ಮಾವನ ಒಗದ ಕಾಸ ನಿನ್ನ ಗಂಡ ಮ್ಯಾಲಿಂದ ಹೇಳ್ದ ನೋಡು. ಆ ಲುಚ್ಚಾನು ಹುಡುಗದ ಹೆಂಡತಿ ಜೋಡಿ. ಇನ್ನು ಇವನು ಕರ್ಕೊಂಡು ನೀ ಬ್ಯಾರೋಳಿ. ನಾವು ಮಕ್ಕಳನ್ನ ಕಷ್ಟಪಟ್ಟು ಹಡ್ದು ಸಾಕಿ ಜೋಪಾನ ಮಾಡಿ ಯತ್ನ ಮಾಡಿ ನಿಮ್ಮ ಕೈಯಾಗ ಒಪ್ಪಿಸಿ ನಾವು ಕುಂತು ಬಿಡ್ತೇವೆ. ಹಾಂ, ನಮ್ಮ ಉಪ್ಪಿನ ಕಾಲದಾಗ ನೋಡ್ಬೇಡ್ರಿ. ನೀವು ನೆಟ್ಗೆ ಇದ್ರೆ ನಾವ್ಯಾಕೆ ನೋಡುದಿಲ್ಲ? ನಾನು ಸುಮ್ಮಿದಂಗೆ ಭಾಳ ಮಾಡಕತ್ತೀರಿ ನೋಡ್ರಿ. ಮತ್ತ ಏನಂತ ಕೇಳಕತ್ತಾನಿಲ್ಲ ನಿತ್ತ ಮತ್ತು ನಿಮ್ದೇನು ಮಾತ? ಅಲ್ಲ ಆಗಲೇ ನಿಮ್ಮವ್ವ ನಿನ್ನ ಮುಂದೆ ನಾನು ಆಮೇಲೆ ಉಣ್ಣಂತೆ ನಡಿ ಅಂತ ಕರ್ಕೊಂಬಂದಲ್ಲ. ಆ ಹುಡುಗಿನ ಚೂಟಿ ಅಂತ ಈಗ ಸುಮ್ಮನೆ ಆಕಿ ಜೋಡಿ ಜಗಳ ತೆಗಿತಾಳೆ. ಇದೇನು ಜಗಳು, ಏನು ಕೆದಿರು ಜಗಳು ಅಂತನ್ನ? ಯಪ್ಪ, ನಾನು ಈಗ ಬಾಗಲ್ದಾಗ ಕುಂತಿತ್ತು. ಹುಡುಗಿ ಕೈ ನೋಡೇ ಬಂದೇನಿ. ಅವು ಎಳ್ಕೊಂಡು ಹೋಗಿದ್ದು ನೋಡೇನಿ. ಅವು ಹೊಡೆದದ್ದು ಅವನ ಕೈ ಬಾರ ಎಲ್ಲ ಮುಡಿತ ಹುಡುಗಿ ಕೈ. ಹಂಗೆ ಹೊಡಿದು ಒಂದು ಈಟ್ರ ಇದನ್ನೋದು ಐತಿಲ್ಲ ಮೊಮ್ಮಗಳು ಅನ್ನೋದು. ನನಗೂ ಇರಲಿಲ್ಲ ಇಷ್ಟು ದಿನ. ಆದ್ರೆ ಮಗ ದೊಡ್ಡಕ್ಕಾದಂಗೆ ಅದ್ರ ತಿಳುವಳಿಕೆ ಅದ್ರ ಬುದ್ಧಿ ನೋಡಿ ನನಗೆ ನನ್ನ ಮಗಳ ಹಿಂಗೆ ಯಾಕೆ ನಾ ಮಾಡೀನಿ ಅಂತ ನನಗೆ ಅನಿಸೈತಿ. ನಿಮಗೆ ಅನಿಸೋತನ? ಅಲ್ಲ ವಯಸ್ಸಾಗೈತಿ, ನಿಮ್ಮನ್ನ ಇಷ್ಟು ದುಡ್ದು ಮಾಡಿ ನಾನು ನಿಮ್ಮನ್ನು ನೋಡ್ಕೊಳಕತ್ತ. ನನ್ನ ಮೇಲೆ ನನ್ನ ಮಕ್ಕಳನ್ನ ಚಲೋ ನೋಡ್ಕೋಬೇಕು. ಸಣ್ಣ ಮಗ ಅಂತ ಕುಣಿತಿದ್ರಲ್ಲ ನಾನು ಹಿತ್ಲು ಕುದೂಡಿ. ಅವಾಗ ಸಣ್ಣ ಮಗ ಈಗ ಎಷ್ಟು ನೋಡಿದ್ರಲ್ಲ. ಹೆಂಡತಿ ಮಗ ಆಗಾನಂದ್ರು ಬಿಟ್ಟು ಓಡೋಗ್ಬಿಟ್ಟ. ಈಗ ನಾನು ನೋಡ್ಕೊತ ನನ್ನ ಮೇಲೆ ನನ್ನ ಹೆಂಡತಿ ನನ್ನ ಮಕ್ಕಳ ಚಲೋ ಅಂತ ನೋಡ್ಕೊಂಡ್ರೆ ಹೋಗ್ತೀನಿ. ಇನ್ನಕ್ಕೆ ಬ್ಯಾರು ಹೋಯ್ತಾ ಅಂದ್ರೆ ಆಕೆಗೆ ನಿಮಗೆ ಬಿಟ್ಟದ್ದು. ನಾ ಏನು ಹೇಳೋದಿಲ್ಲ. ಆಕೆ ಎಲ್ಲಿರ್ತಾವಲ್ಲ, ನನ್ನ ಮಕ್ಳು ಎಲ್ಲಿರ್ತಾವ ಅಲ್ಲಿರ್ತಾನ. ಸೋಳೆ ಮಗನ ತಂದು ಮುಂದೆ ಇಟ್ರಂತ. ನೋಡಿದ್ರಲ್ಲ, ಈ ಥರ ಮುಂದಿನ ಭಾಗ ನೀವು ಕಾತುರದಿಂದ ನೋಡ್ತೀರಾ ಅಂದರೆ ನಾಳೆವರೆಗೂ ಕಾಯಬೇಕು. ಓಕೆನಾ? ಬಾಯ್.